ಪ್ರಧಾನಮಂತ್ರಿಯ ಪಕ್ಕದಲ್ಲಿ ಪುಣೆ ಮೂಲದ ಯೋಗೇಶ್ ಸಿದ್ಧಾರ್ಥ್ ಮತ್ತು ಅವರ ಪತ್ನಿ ಸುಮಿತಾ ಸಿದ್ಧಾರ್ಥ್ ಕುಳಿತಿದ್ದಾರೆ. ಪ್ರಧಾನಿ ಮೋದಿ ಅವರಿಬ್ಬರಿಗೂ ಕರೆ ಮಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ. ಪ್ರಧಾನಿಯವರ ಮನೆಗೆ ಆಹ್ವಾನ ಮತ್ತು ಪ್ರಶಂಸೆಗೆ ಪಾತ್ರರಾಗಲು ಅವರು ಏನು ಮಾಡಿದ್ದಾರೆ ಗೊತ್ತಾ? ಯೋಗೇಶ್ ಸಿದ್ಧಾರ್ಥ್ ನಿವೃತ್ತ ಭಾರತೀಯ ವಾಯುಪಡೆಯ ಅಧಿಕಾರಿ. ಸಿಯಾಚಿನ್ನ ಹಿಮಭರಿತ ಪ್ರದೇಶದಲ್ಲಿ ನಮ್ಮ ಸೈನಿಕರು ಕೆಲವೊಮ್ಮೆ ಆಮ್ಲಜನಕದ ಕೊರತೆಯಿಂದ ಬಳಲುತ್ತಿದ್ದರು. ಪರಿಹಾರವನ್ನು ಕಂಡುಕೊಳ್ಳಲು ಬಯಸಿದ ಯೋಗೇಶ್ ಸಿದ್ಧಾರ್ಥ್ ತಮ್ಮ ಮನೆಯಿಂದ ತಮ್ಮ ಎಲ್ಲ ಉಳಿತಾಯ ಮತ್ತು ಆಭರಣಗಳನ್ನು ಮಾರಿ ಒಟ್ಟು 1.25 ಕೋಟಿ ರೂಪಾಯಿಗಳನ್ನು ಸಂಗ್ರಹಿಸಿ ವಿಶ್ವದ ಅತಿ ಎತ್ತರದ ಯುದ್ಧ ಭೂಮಿಯಾದ ಸಿಯಾಚಿನ್ನಲ್ಲಿ ಆಮ್ಲಜನಕ ಉತ್ಪಾದನಾ ಘಟಕವನ್ನು ಸ್ಥಾಪಿಸಿದರು. ಪರಿಣಾಮವಾಗಿ ಅಲ್ಲಿ ಇದ್ದ ಆಮ್ಲಜನಕದ ಕೊರತೆ ಮಾಯವಾಗಿದೆ ಮತ್ತು ನಮ್ಮ 20,000 ಸೈನಿಕರು ಈಗ ಅವರಿಗೆ ಅಗತ್ಯವಿರುವ ಆಮ್ಲಜನಕವನ್ನು ಪಡೆಯುತ್ತಿದ್ದಾರೆ. ಸಮಸ್ಯೆಗಳ ಬಗ್ಗೆ ಮಾತನಾಡುವ ಜನರೇ ಹೆಚ್ಚು, ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವವರು ಅಪರೂಪ. ಅಪರೂಪದ ಕಾರ್ಯವನ್ನು ಮಾಡಿದ ನಂತರ ಮೌನವಾಗಿರುವ ಯೋಗೇಶ್ ಸಿದ್ಧಾರ್ಥ್ ಮತ್ತು ಅವರ ಪತ್ನಿ ಸುಮಿತಾ ಸಿದ್ಧಾರ್ಥ್ ಇಬ್ಬರೂ ಪ್ರಶಂಸೆಗೆ ಅರ್ಹರು.